ಓಂ ಸ್ವರ್ಣಾಕರ್ಷಣ ಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಚಿನ್ನ ಬಂಗಾರ ಅಂದರೆ ಯಾರಿಗೂ ಆಸೆ ಇರಲ್ಲ, ಪ್ರತಿಯೊಬ್ಬರಿಗೂ ಆಸೆ. ಎಲ್ಲರಿಗೂ ಕೂಡ ಸುವರ್ಣ ಇದರ ಬಗ್ಗೆ ಯಾರಿಗೆ ಆಸೆ ಇರೋದಿಲ್ಲ. ಆದರೆ ನಮ್ಮಲ್ಲಿ ಎಷ್ಟೋ ಜನ ನನಗೆ ಪ್ರಶ್ನೆ ಕೇಳ್ತಾ ಇರ್ತಾರೆ, ಬಂಗಾರ ಸಿಕ್ಕಿದ್ರೆ ಅದೃಷ್ಟನ, ಅಥವಾ ಬಂಗಾರವನ್ನು ಅಥವಾ ಕಳ್ಕೊಂಡ್ರೆ ಅದೃಷ್ಟನ, ಚಿನ್ನ ಸಿಕ್ಕಿದ್ರೆ ಅದೃಷ್ಟನ, ಚಿನ್ನ ಕಳ್ಕೊಂಡ್ರೆ ಅದೃಷ್ಟನ ಅಂತಕ್ಕಂಥ ಎಷ್ಟೋ ಪ್ರಶ್ನೆಗಳನ್ನು ನಮ್ಮಲ್ಲಿ ಕೇಳ್ತಾ ಇರ್ತಾರೆ. ಆದರೆ ಪ್ರತಿಯೊಂದಕ್ಕೂ ಒಂದು ಯೋಗ ಇರಬೇಕು. ಚಿನ್ನ ಸಿಗಬೇಕಾದ್ರೆ ಯೋಗ ಇರಬೇಕು, ಭೂಮಿ ಸಿಗಬೇಕಾದ್ರೆ ಯೋಗ ಇರಬೇಕು, ಕುಟುಂಬದಲ್ಲಿ ಎಲ್ಲರೂ ನೆಮ್ಮದಿಯಾಗಿರಬೇಕು ಅಂದರೆ ಈ ಒಂದು ಯೋಗ ಕೂಡ ಇರಬೇಕಾಗಿರುತ್ತೆ. ಆ ರೀತಿ ನೋಡೋಕ್ಕೆ ಹೋದಾಗ ಚಿನ್ನ ಸಿಕ್ಕಿದ್ರೆ ಅದೃಷ್ಟನ ದುರದೃಷ್ಟನೇ ಅಂತ ಹೇಳಿದಾಗ ನಾವೀಗ ಸಾಕಷ್ಟು ಈ ಅನುಭವಗಳು ಪ್ರತಿಯೊಬ್ಬರಿಗೂ ಕೂಡ ಆಗಿರುತ್ತೆ. ಚಿನ್ನ ಕಳ್ಕೊಂಡಿರೋರು ಇದ್ದಾರೆ, ಚಿನ್ನ ಪಡ್ಕೊಂಡಿರೋರು ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಅನುಭವ ಆಗೇ ಆಗಿರುತ್ತೆ. ಚಿನ್ನ ಸಿಕ್ಕಿದಾಗ ನಮಗೆ ಆಸೆ, ಅದು ಸಂತೋಷ, ನನಗೆ ಅದೃಷ್ಟ ಕೂಡಿ ಬಂದ್ಬಿಡ್ತು, ಅದೃಷ್ಟ ಕೂಡ ಒಳ್ಳೆಯದಾಗ್ಬಿಡ್ತು ಅಂತಕ್ಕಂಥ ಒಂದು ಭಾವನೆ ಕೂಡ ಬರುತ್ತೆ. ಆದರೆ ಚಿನ್ನಕ್ಕೆ ಇಲ್ಲಿ ಅದು ಗುರುವಿನ ಧಾತು ಕೂಡ ಆಗಿರುತ್ತೆ. ಗುರುವಿನ ಧಾತು, ಹಳದಿಯ ಧಾತು ಗುರುವಿನ ಧಾತು ಆಗಿರುತ್ತೆ. ಹಾಗೇನೆ ಚಿನ್ನ ಅಂತಕ್ಕಂಥದ್ದು ಒಂದಲ್ಲ ಒಂದು ದಿವಸ ನಮ್ಮ ಕಷ್ಟ ಕಾಲಕ್ಕೆ, ನಮಗೆ ಕಷ್ಟ ಬಂದಾಗ, ನಮಗೆಲ್ಲೋ ಒಂದು ಕಡೆ ದಿಕ್ಕು ತೋಚಿದಾಗ ಅದು ನಾವು ಅಟ್ಲೀಸ್ಟ್ ಅದು ಅಡ ಇಟ್ಟು ಮಾರಿನೋ ಏನೋ ಅದನ್ನು ನಾವು ಉಪಯೋಗಿಸ್ಕೊಳ್ಳೋಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತ ಹಿರಿಯರು ಹಿಂದಿನಿಂದಲೂ ಕೂಡ ಅದಕ್ಕೆ ಅಷ್ಟು ಪ್ರಾಶಸ್ತ್ಯ ಕೂಡ ಕೊಟ್ಟು ಬಂದಿರ್ತಾರೆ. ಇನ್ನು ಚಿನ್ನಕ್ಕೆ ಬೇಗ ಆಕರ್ಷಣ ಶಕ್ತಿ. ಅದಕ್ಕೇ ದೇವರ ವಿಗ್ರಹಗಳ ಮೇಲೆ ಚಿನ್ನವನ್ನಿಟ್ಟಾಗ, ಮನುಷ್ಯರು ಚಿನ್ನವನ್ನು ಧರಿಸಿದಾಗ ಧನಾತ್ಮಕ ಶಕ್ತಿಗಳು ಜಾಸ್ತಿ ಇರುತ್ತೆ. ಹೇಳ್ತೀವಿ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತೂ ಕೂಡ ನಮ್ಮ ಹಿರಿಯರು ಹೇಳ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಇವತ್ತು ಚಿನ್ನವನ್ನು ನಾವು ಪ್ರಥಮವಾಗಿ ಚಿನ್ನ ಕಳ್ಕೊಂಡ್ಬಿಟ್ಟು, ಚಿನ್ನ ಹೋಗ್ತಾ ಇರುತ್ತೆ, ಒಂದು ಉಂಗುರ ಕಳ್ಕೊತೀವಿ, ಒಂದು ಚೈನ್ ಕಳ್ಕೊತೀವಿ, ಏನೋ ಒಂದು ಕಳ್ಕೊಂಡಿದ್ದೀವಿ, ಇದು ಶುಭಾನ ಅಶುಭಾನ ಅಂತ ಹೇಳಿದಾಗ ಚಿನ್ನ ಕಳ್ಕೊಂಡ್ರೆ ಅಥವಾ ಚಿನ್ನ ಕಳ್ಕೊಂಡಾಗಲೂ ಕೂಡ ಅದು ಶುಭ ಅಲ್ಲ. ಅದು ಏನು ತೋರಿಸುತ್ತೆ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಒಂದು ಋಣಾತ್ಮಕ ಶಕ್ತಿಗಳು ಆವರಿಸ್ಕೊಳ್ತಾ ಇದೆ. ಹಾಗಾಗಿ ಆ ಚಿನ್ನ ಇನ್ನಾದರೂ ಜಾಗೃತಿಯಾಗಿರಿ, ಎಚ್ಚರಿಕೆಯಿಂದ ಇರಿ, ಹುಷಾರಾಗಿರಿ. ಅಲ್ಲಿ ನಿಮ್ಮ ಕುಲದೇವರಿರ್ಬೋದು, ಮನೆ ದೇವರಿರ್ಬೋದು, ಇಷ್ಟ ದೇವರಿರ್ಬೋದು, ಸಣ್ಣ ಪುಟ್ಟ ದೇವತಾ ಒಂದು ಹರಕೆಗಳು ಹೊತ್ಕೊಂಡು ನೀವು ತೀರಿಸದೇ ಇರ್ಬೋದು. ಚಿನ್ನ ಕಳ್ಕೊಳ್ಳೋಕ್ಕೆ ಮೂಲ ಕಾರಕ ಏನು ಅಂದರೆ ಅಲ್ಲಿ ದೈವ ಬಲ ಕಡಿಮೆ ಆಗಿರುತ್ತೆ. ಹಾಗಾಗಿ ಅದು ಕೂಡ ಅದೃಷ್ಟ ಅಲ್ಲ. ಇನ್ನು ಚಿನ್ನವನ್ನು ದಾರಿಯಲ್ಲಿ ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಚಿನ್ನ ಸಿಕ್ಕಾಗ ಅದು ವಿಗ್ರಹ ರೂಪದಲ್ಲಿರ್ಬೋದು ಅಥವಾ ಯಾವುದೋ ಆಭರಣದ ರೂಪದಲ್ಲಿರ್ಬೋದು. ಅದನ್ನು ಸಿಕ್ಕಿದಾಗ ನಮಗೇನಾಗುತ್ತೆ, ಅದು ಅದೃಷ್ಟವ ಅಂತ ಹೇಳಿದ್ರೆ ಅದು ಒಂದು ಲೆಕ್ಕದಲ್ಲಿ ಅದೃಷ್ಟ ಅಂತ ನಿಮಗೆ ಕಾಣಿಸಿದ್ರೂ ಕೂಡ ಅದನ್ನು ಉಪಯೋಗಿಸ್ಕೊಳ್ಳೋ ವಿಧದಲ್ಲಿ ನೀವು ಅದು ದುರಾದೃಷ್ಟವಾಗಿ ಅದು ಕನ್ವರ್ಟು ಆಗುತ್ತೆ. ಎಷ್ಟೋ ಜನ ಚಿನ್ನ ಸಿಕ್ಕಿದ್ದೇ ತಡ ಅಂತ ಹೇಳ್ಬಿಟ್ಟು ತಕ್ಷಣ ಒಂದು ಒಡವೆ ಮಾಡಿಸ್ಕೊಂಡು ಹಾಕ್ಕೊಂಡ್ಬಿಡ್ತಾರೆ ಅಥವಾ ಮಾರಿಬಿಡ್ತಾರೆ. ಮಾರಿದರೆ ದರಿದ್ರ, ಇನ್ನು ಒಡವೆ ಮಾಡಿಸಿ ಹಾಕ್ಕೊಂಡ್ರೆ ಅದು ಇನ್ನೂ ಕಂಟಕ. ನೋಡಿ, ಅದನ್ನು ಏನು ಮಾಡಬೇಕು, ಆ ಸಿಕ್ಕ ಚಿನ್ನವನ್ನು ನೀವು ಅದನ್ನು ಶುದ್ಧಿ ಮಾಡಿಸೋದು ಅಥವಾ ಶುದ್ಧವಾಗಿ ಇದು ಮಾಡಿ ಅದನ್ನು ನಿಮ್ಮ ಬೀರುವಲ್ಲಾಗಲಿ ನಿಮ್ಮ ತಿಜೋರಿಯಲ್ಲಾಗಲಿ ಅದನ್ನು ಭದ್ರವಾಗಿ ಇಟ್ಕೊಳ್ಳೋದು ಒಂದು ಮೆಥಡ್. ಆದರೆ ಎರಡನೆಯದು, ಯಾರಿಗೆ ಸಿಕ್ಕಿರುತ್ತೋ ಅವರು ಅದನ್ನು ಉಪಯೋಗಿಸ್ಕೋಬಾರ್ದು. ಅದನ್ನು ಮಕ್ಕಳಿಗೋ ಕುಟುಂಬದಲ್ಲಿ ಯಾರಿಗಾದರೂ ಅದನ್ನು ಒಡವೆ ರೂಪದಲ್ಲಿ ಆದರೂ ಕೊಟ್ಟರೆ ಅದು ಒಳ್ಳೆಯದಾಗತ್ತೆ. ಅದು ಸಿಕ್ಕಿದವರಿಗೆ ಅದೃಷ್ಟ ಇದೆ ಅಂತ ಅವರು ಮಾಡಿಸ್ಕೊಳ್ಳೋಕೆ ಹೋದಾಗ ಅದರ ಡಬಲನ್ನು ಕಳ್ಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಚಿನ್ನ ಅಂಥೇಳಿ ಕಳೆದು ಹೋದಾಗ ನಮಗೆ ದೈವಾನುಗ್ರಹ ಮತ್ತು ಶನಿ ರಾಹು ಕೇತುಗಳ ದೃಷ್ಟಿ ಕೂಡ ಇದೆ ಅಂತೂ ಕೂಡ ಹೇಳ್ಬೋದು. ಹಾಗಾಗಿ ಈ ಒಂದು ಚಿನ್ನವನ್ನು ಪಡ್ಕೊಂಡಾಗ ಅದನ್ನು ದೇವತಾ ವಿಗ್ರಹ ಮಾಡಿ ದೇವರ ಒಂದು ಸಾನ್ನಿಧ್ಯ ಕೊಡ್ತಕ್ಕಂಥದ್ದು ಅಥವಾ ಅದನ್ನು ಯಾವುದಾದ್ರೂ ಕ್ಷೇತ್ರದಲ್ಲಿ ಏನಾದರೂ ಒಂದು ಕೈಂಕರ್ಯವನ್ನು ಮಾಡಿ ಅದನ್ನು ಉಪಯೋಗಿಸ್ಕೊಳ್ಳೋದು ಕೂಡ ಒಳ್ಳೆಯದಾಗತ್ತೆ. ಒಟ್ಟಾರೆಯಾಗಿ ಚಿನ್ನ ಸಿಕ್ಕರೂ ಸಹ ಕಳ್ಕೊಂಡ್ರೂ ಕೂಡ ಜಾಗೃತಿ ಅಥವಾ ದುರಾದೃಷ್ಟ ಅಥವಾ ಕಂಟಕ ಅನ್ನೋದಕ್ಕಿಂತ ಜಾಗೃತಿಯನ್ನು ಸೂಚಿಸುತ್ತೆ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.